ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ಸುಧಾಗೌಡ. ಫೆಬ್ರವರಿ 1ಕ್ಕೆ ಮಧ್ಯಂತರ ಬಜೆಟ್. ಹೌದು, ಫೆಬ್ರವರಿ 1ರಂದು 2024-25ರ ಮಧ್ಯಂತರ ಬಜೆಟ್ ಅನ್ನ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸೋಕೆ ಸಿದ್ಧವಾಗಿದ್ದಾರೆ. ಮಧ್ಯಂತರ ಬಜೆಟ್ ಅಂದ್ರೆ ಸಾರ್ವತ್ರಿಕ ಚುನಾವಣೆಗಳು ಸಮೀಪಿಸ್ತಾ ಇರುವಾಗ ಅಥವಾ ಹೊಸ ಸರ್ಕಾರ ಅಧಿಕಾರಕ್ಕೆ ಬರುವವರೆಗೆ ಸರ್ಕಾರವು ಘೋಷಣೆ ಮಾಡುವ ತಾತ್ಕಾಲಿಕ ಹಣಕಾಸು ಯೋಜನೆ ಇದಾಗಿದೆ. ಸದ್ಯಕ್ಕೆ ಸಾರ್ವತ್ರಿಕ ಚುನಾವಣೆಯ ನಂತರ ಹೊಸ ಸರ್ಕಾರ ರಚನೆಯಾದ ಬಳಿಕ 2024-25ರ ಆರ್ಥಿಕ ವರ್ಷಕ್ಕೆ ಪೂರ್ಣ ಬಜೆಟ್ ಅನ್ನು ಮಂಡಿಸಲಾಗುತ್ತೆ. ಸಾಮಾನ್ಯವಾಗಿ ಸರ್ಕಾರವೊಂದು ಹೊರ ಹೋಗುವ ಅವಧಿಯಲ್ಲಿ ಮಧ್ಯಂತರ ಬಜೆಟ್ ಅನ್ನು ಮಂಡಿಸಲಾಗುತ್ತೆ. ಬಳಿಕ ಚುಕ್ಕಾಣಿ ಹಿಡಿಯುವಂತಹ ಸರ್ಕಾರ ಪೂರ್ಣ ಪ್ರಮಾಣದ ಬಜೆಟ್ ಅನ್ನು ಮಂಡಿಸುವ ಹೊಣೆಗಾರಿಕೆಯನ್ನ ವಹಿಸಿಕೊಳ್ಳಲಿದೆ. ಮಧ್ಯಂತರ ಬಜೆಟ್ ಅನ್ನ ವೋಟ್ ಆನ್ ಅಕೌಂಟ್ ಅಂತ ಕರೀತಾರೆ. ಹೊಸ ಸರ್ಕಾರ ಅಧಿಕಾರ ವಹಿಸಿಕೊಳ್ಳುವವರೆಗೆ ಅಗತ್ಯವಾದಂತಹ ನಿರ್ದಿಷ್ಟ ಖರ್ಚುಗಳನ್ನ ಮಾಡುವ ಅಧಿಕಾರವಾಗಿ ಇದು ಕಾರ್ಯನಿರ್ವಹಿಸುತ್ತೆ. ಇಂತಹ ಸಮಯದಲ್ಲಿ ಮಧ್ಯಂತರ ಬಜೆಟ್ಗಳು ಮತದಾರರ ಮೇಲೆ ಯಾವುದೇ ಅನಗತ್ಯ ಪ್ರಭಾವ ಬೀರದಂತೆ ನೋಡಿಕೊಳ್ಳೋಕೆ ಭಾರತದ ಚುನಾವಣಾ ಆಯೋಗ ಕೆಲವು ಮಿತಿಗಳನ್ನ ವಿಧಿಸಲಾಗುತ್ತೆ. ವೋಟ್ ಆನ್ ಅಕೌಂಟ್ 2 ತಿಂಗಳುಗಳ ಕಾಲ ಕಾರ್ಯನಿರ್ವಹಿಸುತ್ತೆ. ಒಂದು ವೇಳೆ ಅಗತ್ಯವಿದ್ರೆ ವೋಟ್ ಆನ್ ಅಕೌಂಟ್ ಅನ್ನ ವಿಸ್ತರಣೆ ಕೂಡ ಮಾಡಬಹುದಾಗಿದೆ. ಇನ್ನು ಸಂವಿಧಾನದ 116ನೇ ವಿಧಿಯ ಪ್ರಕಾರ ವೋಟ್ ಆನ್ ಖಾತೆಯು ಸರ್ಕಾರಕ್ಕೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಮುಂಗಡ ಹಂಚಿಕೆಯನ್ನ ಸೂಚಿಸುತ್ತೆ. ನಿರ್ದಿಷ್ಟವಾಗಿ ತಕ್ಷಣದ ವೆಚ್ಚದ ಅಗತ್ಯತೆಗಳನ್ನ ಪರಿಹರಿಸೋದಕ್ಕೆ ಇದನ್ನ ಗೊತ್ತುಪಡಿಸಲಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.